ಮಾರ್ಚ್ 1ರಿಂದ ದಾಂಡೇಲಿಯ ಬಸವೇಶ್ವರ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ 18ನೇ ವಾರ್ಷಿಕೋತ್ಸವ. ದಾಂಡೇಲಿಯ ಬಸವೇಶ್ವರ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ 18ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ಮಾರ್ಚ್ 1ರಿಂದ ಮಾರ್ಚ್ 3ರವರೆಗೆ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಎನ್.ಎಂ. ಪಾಟೀಲ್ ಅವರು ಹೇಳಿದರು. ಅವರು ಬುಧವಾರ ರಾತ್ರಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮದ ಕುರಿತಂತೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿ ಮಾತನಾಡುತ್ತಿದ್ದರು. ಮಾರ್ಚ್ 1ರಂದು ಸಂಜೆ 4 ಗಂಟೆಯಿಂದ ಶ್ರೀ ಶಿರಡಿ ಸಾಯಿಬಾಬಾರವರ ಶೋಭಾಯಾತ್ರೆ ಕಾರ್ಯಕ್ರಮ, ಪಲ್ಲಕ್ಕಿ ಮೆರವಣಿಗೆ ಹಾಗೂ ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಮಾರ್ಚ್ 2ರಂದು ವಿವಿಧ ಪೂಜಾರಾಧನೆಗಳೊಂದಿಗೆ ಶ್ರೀ ಸತ್ಯನಾರಾಯಣ ಪೂಜೆ, ತದನಂತರ ಲೋಕ ಕಲ್ಯಾಣಾರ್ಥವಾಗಿ ಪುರುಷ ಸೂಕ್ತ ಹವನ ಹಾಗೂ ಪೂರ್ಣಾಹುತಿ ಮತ್ತು ಮಂಗಳಾರತಿ ನಡೆದ ಬಳಿಕ ಅಂದು ಮಧ್ಯಾಹ್ನ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ. ಮಾರ್ಚ್ 3ರಂದು ಸಂಜೆ 7 ಗಂಟೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ ಸೀಮಾ ಸಾರಡಾ ಅವರನ್ನು ಸನ್ಮಾನಿಸಲಾಗುತ್ತದೆ. 3 ದಿನಗಳವರೆಗೆ ನಡೆಯುವ ಪೂಜಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಸಾಯಿ ಭಕ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎನ್.ಎಂ. ಪಾಟೀಲ್ ಅವರು ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಸಮಿತಿಯ ಪ್ರಮುಖರಾದ ಆರ್. ನಾಯ್ಕ್, ದತ್ತಾ ಬಾವಿಕಟ್ಟಿ, ಮನೋಹರ್ ಶೇಟ್, ಬಸವರಾಜ್ ಅವರಿ, ಕೆ.ಆರ್. ಶಿಂದೆ, ನಾಗಭೂಷಣ್, ಮಂಗಲ ಕುಲಕರ್ಣಿ, ರತ್ನ ಕಲಕೊಂಡ, ಶಕುಂತಲಾ ಜಾಧವ್, ಪ್ರಕಾಶ್ ಮೆಹ್ತಾ, ಸಮೀರ್ ತೂಪಜೀಚೆ, ತುಕಾರಾಮ್ ಬಿಂಗೆ, ಪರಮೇಶ್ವರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಶಿರಡಿ ಸಾಯಿಬಾಬಾ ದೇವಸ್ಥಾನ, ಬಸವೇಶ್ವರ ನಗರ, ದಾಂಡೇಲಿ 18ನೇ ವಾರ್ಷಿಕೋತ್ಸವ ಅಂಗವಾಗಿ ದೇವಸ್ಥಾನದಲ್ಲಿ 1/3/24ರಿಂದ 3/3/2024ವರೆಗೆ ವಿವಿಧ ಕಾರ್ಯಕ್ರಮ ದೇವಸ್ಥಾನ ಸಮಿತಿ ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಪ್ರಥಮ ಶುಕ್ರವಾರ 1ನೇ ತಾರೀಕಿಗೆ ಸರಿಯಾಗಿ ಸಾಯಂಕಾಲ 4:30 ಗಂಟೆಗೆ ಧ್ವಜೋತ್ಸವದಿಂದ ಕಾರ್ಯಕ್ರಮಕ್ಕೆ ಪ್ರಾರಂಭ ಆಗ್ತದೆ. ಅದ ನಂತರ ಸರಿಯಾಗಿ 5 ಗಂಟೆಗೆ ಶೋಭಾಯಾತ್ರೆ. ಇದರಲ್ಲಿ ಕಲಶ ಕುಂಭ ಜೊತೆಗೆ ವಾದ್ಯವೃಂದ, ಆದ ನಂತರ ವಿವಿಧ ಅತಿಥಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆದು ಉದ್ಘಾಟನೆ, ಪಾಲ್ಕಿ ಉದ್ಘಾಟನೆ, ಬಾಬಾರದ್ದು ಪೂಜಾ, ಆದ ನಂತರ ಶೋಭಾಯಾತ್ರೆ ಪ್ರಾರಂಭ ಆಗ್ತದೆ. ಮುಖ್ಯ ಮಾರ್ಗದಿಂದ ಅಂಬೇವಾಡಿ, ಜೂನಿಯರ್ ಕಾಲೇಜ್, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್, ಕೆ.ಸಿ. ಸರ್ಕಲ್, ಜೈನ್ ರೋಡ್, ಆದ ನಂತರ ಪುನಃ ದೇವಸ್ಥಾನದಲ್ಲಿ ಶೋಭಾಯಾತ್ರೆ ಸಂಪನ್ನ ಆಗ್ತದೆ. ಆದ ನಂತರ ದೇವಸ್ಥಾನದ ಬಂದ ನಂತರ ಸಾಯಿಬಾಬಾ ಮಂಗಳಾರತಿ ಆಗಿದ ನಂತರ ಅವತ್ತಿನ ಕಾರ್ಯಕ್ರಮ ಸಂಪನ್ನ ಆಗ್ತದೆ. 2ನೇ ದಿವಸ ಅಂದರೆ 2/3/2024ರಲ್ಲಿ ಬೆಳಿಗ್ಗೆ 5 ಗಂಟೆಗೆ ಕಾಕಡಾರತಿ, 6:30 ಗಂಟೆಗೆ ಪುರುಷ ಸೂಕ್ತ ಅಭಿಷೇಕ, 8 ಗಂಟೆಗೆ ಮಹಾಗಣಪತಿಯ ಪೂಜೆ, ಪುಣ್ಯವಾಚನ, ಕಲಶ ಪೂಜಾ ಹಾಗೂ ಸಂಕಲ್ಪ, ಬೆಳಿಗ್ಗೆ 10 ಗಂಟೆಗೆ ನವಗ್ರಹ ಹೋಮ, ಲೋಕ ಕಲ್ಯಾಣಾರ್ಥ ಪುರುಷ ಸೂಕ್ತ ಹವನ, ಆದ ನಂತರ ಸತ್ಯನಾರಾಯಣ ಮಹಾಪೂಜೆ, ಸರಿಯಾಗಿ 11:30 ಗಂಟೆಗೆ ಪೂರ್ಣಾಹುತಿ ಕಾರ್ಯಕ್ರಮ, ಆನಂತರ ಮಧ್ಯಾಹ್ನ 12 ಗಂಟೆಗೆ
ಶ್ರೀ ಬಾಬಾ ಮಹಾಮಂಗಳಾರತಿ, ಆದ ನಂತರ ಮಹಾಪ್ರಸಾದ್ ವಿತರಣೆ. ಈ ಕಾರ್ಯಕ್ರಮ ಆಗಿದ ನಂತರ 3ನೇ ತಾರೀಕು ಸಾಯಂಕಾಲ ವೇದಿಕೆ ಮೇಲೆ ಮಕ್ಕಳ ಮನೋರಂಜನೆ ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಜೊತೆಗೆ ದೇವಸ್ಥಾನ ಮಹಿಳಾ ಸಮಿತಿ ಅಧ್ಯಕ್ಷರು ಅವ್ರದ್ದು ಸಮಿತಿ ವತಿಯಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ಆದ ನಂತರ ಮಕ್ಕಳ ಕಾರ್ಯಕ್ರಮ ಆಗಿದ ನಂತರ ಈ ಕಾರ್ಯಕ್ರಮ ಸಂಪನ್ನ ಆಗ್ತದೆ. 2ನೇ ಕಾರ್ಯಕ್ರಮ ಮಹಾಪ್ರಸಾದದಲ್ಲಿ ಸಾಧಾರಣ 10,000 ರಿಂದ 11,000 ಜನಸಂಖ್ಯೆ ಪ್ರತಿ ವರ್ಷ ಸೇರ್ತಾರೆ. ಈ ವರ್ಷ ಕೂಡ ಈ ಕಾರ್ಯಕ್ರಮಕ್ಕೆ ಅದೇ ಥರ ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂಥೇಳಿ ಶಿರಡಿ ಸಾಯಿಬಾಬಾ ದೇವಸ್ಥಾನ ಸಮಿತಿಯಿಂದ ನಾವು ಕಳಕಳಿಯಿಂದ ಎಲ್ಲ ಸಾಯಿ ಭಕ್ತರಿಗಾಗಲಿ ಅಥವಾ ನಾಗರಿಕರಿಗಾಗಲಿ ವಿನಂತಿ ಮಾಡ್ತಾ ಇದ್ದೀವಿ.